ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋ. ಎಲ್ಲರಿಗೂ ಮೊದಲನೇದಾಗಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸೊ ಶಿವರಾತ್ರಿಯ ಪ್ರಯುಕ್ತವಾಗಿ ಲಾರ್ಡ್ ಶಿವ ಮತ್ತೆ ಪಾರ್ವತಿ ಮಾತೆ ಇವರಿಂದ ಏನ್ ಸಂದೇಶ ಇದೆ ನಿಮ್ಮ ಜೀವನಕ್ಕೆ, ಇದನ್ನೆಲ್ಲ ಯಾರು ನೋಡ್ತಿದ್ದೀರೋ ಎಲ್ಲರಿಗೂ ಎಲ್ಲಾ ಸಿಚುವೇಶನ್ಸ್ಗೂ ಇದು ಇಂಪ್ಲಿಮೆಂಟ್ ಆಗುತ್ತೆ. ಮೊನಾಲಜಿ ಗೈಡೆನ್ಸ್ ಮುಂದ್ ಬಂದ್ಬಿಟ್ಟು ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಶಂಕರ ಅಥವಾ ಶಿವ ಅಂತಾನೆ ಹೇಳ್ಬೋದು. ಸೊ ಡೈರೆಕ್ಟ್ಲಿ ಕನೆಕ್ಟ್ ಆಗಿರ್ತಾರೆ. ನೋಡೋಣ ಫಸ್ಟ್ ಕಾರ್ಡು. ವಾವ್, ಬಿಲೀವ್ ಇನ್ ದ ಇಂಪಾಸಿಬಲ್ ಅಂತ ಹೇಳ್ತಾ ಇದಾರೆ ಬ್ಲೂ ಮೂನ್. ಓಕೆ, ಫಸ್ಟ್ ಕಾರ್ಡ್ಸ್ ಎಲ್ಲ ತಗೋಬಿಡೋಣ. ಥ್ಯಾಂಕ್ ಯು ರಾಧಾ ಕೃಷ್ಣ ಅಂಡ್ ಥ್ಯಾಂಕ್ ಯು ಶಿವ ಪಾರ್ವತಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಪ್ಲೀಸ್ ಗೈಡ್ ಮೈ ವಿವೋಸ್. ಅವ್ರಿಗೆ ಏನ್ ಸಂದೇಶ ಕೊಡ್ತೀರಾ ಈ ಶಿವರಾತ್ರಿ ಆದ್ರ ಮೇಲೆ, ಏನ್ ಬ್ಲೆಸ್ಸಿಂಗ್ಸ್ ಅನ್ನ ಅವರು ರಿಸೀವ್ ಮಾಡ್ತಾ ಇದಾರೆ, ನಿಮ್ ಕಡೆಯಿಂದ ಏನ್ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ, ಹಾಗೂ ಏನು ಮೆಸೇಜಸ್ ನ ಅವರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ, ಗೈಡೆನ್ಸ್ ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ, ಪ್ಲೀಸ್ ಹೇಳಿ. ಹರ ಹರ ಮಹಾದೇವ. ಎಸ್, ಲುಕ್ ಅಟ್ ದ ಬಿಗ್ ಪಿಕ್ಚರ್ ಅಂತ ಹೇಳ್ತಿದ್ದಾರೆ. ಎಸ್, ಬ್ಯಾಲೆನ್ಸ್, ಸ್ಪಿರಿಚುಯಾಲಿಟಿ ಅಂಡ್ ಪ್ರಾಕ್ಟಿಕಾಲಿಟಿ. A personal issue reaches solution. Okay. Work through your fears and then communication is key. And one more last card I'll take. One more last card. One more last message. ರಾಧೆ ರಾಧೆ, ಶ್ರೀ ರಾಧಾ ಕೃಷ್ಣ. ನಿಮಗೊಂದು ವಿಶೇಷದ ಸಂಗತಿ ಗೊತ್ತಾ? ರಾಧಾ ಕೃಪಾ ಕಟಾಕ್ಷ ಅಂತ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಸಿಗತ್ತೆ ನಿಮ್ಗೆ. ತಾಯಿ ರಾಧೆಯವರ ಬಗ್ಗೆ ಬರ್ದಿರುವಂತಹ ಒಂದು ಪದ್ಯದ ತರ ಕೃಪಾ ಕಟಾಕ್ಷ ಅಂತ ಸಿಗತ್ತೆ. ಅದನ್ನ ಬರ್ದಿದ್ ಯಾರಿಗ್ ಗೊತ್ತಾ? ಲಾರ್ಡ್ ಶಿವ ಅವರು ರಾಧಾ ಅವರ ಮೇಲೆ ಕೃಪಾ ಕಟಾಕ್ಷ ಅಂತ ಒಂದು ಪ್ರೇಯರ್ ಅನ್ನ ಬರೆದಿದ್ದಾರೆ. ಸೊ ಆಶ್ಚರ್ಯ ಆಗತ್ತಲ್ವಾ? ನನ್ಗೂ ಫಸ್ಟ್ ಗೊತ್ತಾದಾಗ ಆಶ್ಚರ್ಯ ಆಗಿತ್ತು. ಸೊ ರಾಧಾಮಾ ಇಸ್ ಅಲ್ಟಿಮೇಟ್ ಅಂತ ಹೇಳೋದಕ್ಕೆ ನಾನು ಇಲ್ಲಿ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಹೇಳ್ದೆ ಅಷ್ಟೇ. ಏನಪ್ಪಾ ಇವರು ಶಿವ ಪಾರ್ವತಿಯ ಮೆಸೇಜಸ್ ನ ಹೇಳ್ತಿದ್ದಾರೆ, ಮಧ್ಯದಲ್ಲಿ ರಾಧಾ ರಾಧಾ ಅಂತಾರೆ ಅಂತ ಕೆಲವರು ಅನ್ಕೊಂತಿರ್ಬೋದು ಮನ್ಸಲ್ಲಿ. ಸೊ ನಿಮ್ಗೆ ಕ್ಲಾರಿಟಿ ಸಿಗ್ಲಿ ಅಂತ ಹೇಳ್ದೆ. ಈಗ ಏನೇನ್ ಮೆಸೇಜ್ ಬಂದಿದೆ ಅಂತ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಬಿಲೀವ್ ಇನ್ ದ ಇಂಪಾಸಿಬಲ್ ಅಂತ ಹೇಳ್ತಾ ಇದಾರೆ. ಸೊ ನೀವು ಪ್ರೆಸೆಂಟ್ಲಿ ಏನ್ ಅನ್ಕೊಂತಿದಿರಲ್ಲ, ಅಯ್ಯೋ ಅದು ಸಾಧ್ಯ ಇಲ್ಲ, ನನ್ನಿಂದ ಆಗೋದಿಲ್ಲ ಅಂತ ಏನು ಥಿಂಕ್ ಮಾಡ್ತಿದಾರಲ್ಲ, ಖಂಡಿತವಾಗ್ಲೂ ಆ ರೀತಿ ಏನೂ ಇಲ್ಲ. ನಥಿಂಗ್ ಇಸ್ ಎಟ್ ಸೆಟ್ ಇನ್ ದ ಸ್ಟೋನ್ ಅಂತ, ಅಂದ್ರೆ ಸ್ಟೋನ್ ಅಲ್ಲಿ ಯಾವುದು ಬರ್ದಿಟ್ಟಿಲ್ಲ. ಓಕೆ, ಸೊ ನೀವು ಹಾರ್ಡ್ ಆಗಿ ಬಿಲೀವ್ ಮಾಡ್ಬೇಕಾಗತ್ತೆ. ಖಂಡಿತವಾಗ್ಲೂ ಇದು ಪಾಸಿಬಲ್ ಇದೆ, ನನ್ನ ಜೀವನದಲ್ಲಿ ಒಳ್ಳೇದಾಗೇ ಆಗತ್ತೆ, ನನ್ನ ಜೀವನದಲ್ಲಿ ಪಾಸಿಟಿವಿಟಿ ಬಂದೇ ಬರುತ್ತೆ, ಅಥವಾ ಈಗಿರೋ ಸಿಚುವೇಶನ್ ಇಂದ ಖಂಡಿತವಾಗ್ಲೂ ನಾನು ಪಾಸಿಟಿವ್ ಔಟ್ಕಮ್ ಅನ್ನ ನೋಡ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಅನ್ನ ನೀವು ಇಟ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ಓಕೆ, ಬಿಲೀವ್, ನಂಬಿಕೆಯನ್ನ ಇಟ್ಕೊಳ್ಳಿ. ಯಾವುದು ಕೂಡ ಇಂಪಾಸಿಬಲ್ ಇಲ್ಲ, ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ. ಅಂಡ್ ಲುಕ್ ಅಟ್ ದ ಬಿಗ್ಗರ್ ಪಿಕ್ಚರ್ ಅಂತ ಹೇಳ್ತಿದ್ದಾರೆ. ಸಜಿಟೇರಿಯಸ್, ಫುಲ್ ಮೂನ್ ಇನ್ ಸಜಿಟೇರಿಯಸ್. ಯಾರೆಲ್ಲ ಸಜಿಟೇರಿಯಸ್ ಇದ್ದೀರಾ? ಧನಸು ರಾಶಿ, ಫೈರ್ ಸೈನ್ಸ್, ಮೇಷ, ಸಿಂಹ, ಧನಸು ರಾಶಿ. ಏಂಜಲಿಕ್ ನಂಬರ್ಸ್ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಓಕೆನಾ? ಸೊ ಲುಕ್ ಅಟ್ ದ ಬಿಗ್ಗರ್ ಪಿಕ್ಚರ್ ಅಂತ ಹೇಳ್ತಿದ್ದಾರೆ. ಈಗ ಪ್ರೆಸೆಂಟ್ಲಿ ನಿಮ್ಗೆ ಅದು ತುಂಬಾ ಪೇನ್ಫುಲ್ ಆಗಿದೆ, ಪ್ರೆಸೆಂಟ್ಲಿ ತುಂಬಾ ನೆಗೆಟಿವ್ ಅಂತ ಫೀಲ್ ಆಗ್ತದೆ. ಬಟ್ ಆಕ್ಚುಲಿ ದೇವ್ರು ನಿಮ್ಮನ್ನ ಏನೋ ಒಂದು ಬಿಗ್ ಪರ್ಪಸ್ಗೆ ರೆಡಿ ಮಾಡ್ತಾ ಇದಾರೆ, ಪ್ರಿಪರೇಷನ್ ಮಾಡ್ತಾ ಇದಾರೆ. ಸೊ ಕೆಲವೊಮ್ಮೆ ನಮ್ಗೆ ಲೈಫ್ ಅಲ್ಲಿ ಗೊತ್ತಾಗ್ಬೇಕಲ್ವಾ, ನಮ್ ಸುತ್ತ ಇರೋರು ನಿಜವಾಗ್ಲೂ ನಮ್ಮವರ, ಅಥವಾ ನಮ್ಮವರು ಅನ್ನೋ ರೀತಿ ನಟನೆ ಮಾಡಿ ನಮ್ಮಿಂದ ಲಾಭನ ತಿಂದು ನಮ್ಗೆ ದ್ರೋಹ ಮಾಡ್ತಿದಾರ, ಮೋಸ ಮಾಡ್ತಿದಾರ, ನಮ್ಮನ್ನ ಮಿಸ್ಯೂಸ್ ಮಾಡ್ಕೋತಾ ಇದಾರ. ಇದೆಲ್ಲ ನಮ್ಗೆ ಅರ್ಥ ಆಗ್ಬೇಕಂದ್ರೆ ಸಿಚುವೇಶನ್ಸ್ ಬರ್ಲೇಬೇಕು. ಆ ಸಿಚುವೇಶನ್ಸ್ ಬಂದಾಗ ಮಾತ್ರ ನಮ್ಗೆ ಜನ ಏನು, ನಮ್ ಸುತ್ತ ಇರೋ ಹೇಗಿದ್ದಾರೆ, ನಾವು ಮಾಡ್ತಿರೋ ಕೆಲಸದಲ್ಲಿ ಯಾರು ನಿಜವಾಗ್ಲೂ ಸಪೋರ್ಟಿವ್ ಇದ್ದಾರೆ, ಯಾರು ಸಪೋರ್ಟಿವ್ ಆಗಿಲ್ಲ, ನಮ್ಮನ್ನ ಯಾರು ಎಷ್ಟು ಪ್ರೀತಿ ಮಾಡ್ತಾರೆ, ಕಷ್ಟ ಬಂದಾಗ ತಾನೇ ನಮ್ಗೆ ಗೊತ್ತಾಗೋದು ನಮ್ಮನ್ನ ಯಾರು ಎಷ್ಟು ಪ್ರೀತಿ ಮಾಡ್ತಾರೆ, ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ, ನಮ್ಮನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗೋದೇ ಕಷ್ಟದ ಸಮಯದಲ್ಲಿ. ಓಕೆನಾ? ಸೊ ಹಾಗಾಗಿ ಲುಕ್ ಅಟ್ ದ ಬಿಗ್ಗರ್ ಪಿಕ್ಚರ್ ಅಂತ ಹೇಳ್ತಿದ್ದಾರೆ. ಈ ಪ್ರೆಸೆಂಟ್ಲಿ ನಿಮ್ಗೆ ಹರ್ಟ್ ಆಗ್ತಿದೆ, ಪ್ರೆಸೆಂಟ್ಲಿ ನಿಮ್ಗೆ ತುಂಬಾ ನೆಗೆಟಿವ್ ಫೀಲ್ ಆಗ್ತದೆ, ಎಮೋಷನಲಿ ಡಿಪ್ರೆಷನ್ ಫೀಲ್ ಮಾಡ್ತಿದ್ರ. ಬಟ್ ಆ ರೀತಿ ಕಂಪ್ಲೀಟ್ ಆಗಿ ನೀವು ಡಿಪ್ರೆಷನ್ಗೆ ಹೋಗಂತ ಅವಶ್ಯಕತೆ ಇಲ್ಲ. ಬಿಕಾಸ್ ಮುಂದೆ ಖಂಡಿತವಾಗ್ಲೂ ಒಂದು ಒಳ್ಳೆ ಬಿಗ್ ಹ್ಯಾಪಿ ಥಿಂಗ್ಸ್ ನಿಮ್ ಲೈಫ್ ಅಲ್ಲಿ ಆಗಕ್ಕಿದೆ. ಅದಕ್ಕೀಗ ದೇವ್ರು ನಿಮ್ಮನ್ನ ಪ್ರಿಪೇರ್ ಮಾಡ್ತಿದ್ದಾರೆ, ಮೆಂಟಲಿ ನಿಮ್ಮನ್ನ ಸ್ಟ್ರಾಂಗ್ ಮಾಡ್ತಿದ್ದಾರೆ, ಫಿಸಿಕಲಿ ಸ್ಟ್ರಾಂಗ್ ಮಾಡ್ತಿದ್ದಾರೆ, ಸ್ಪಿರಿಚುವಲಿ ಸ್ಟ್ರಾಂಗ್ ಮಾಡ್ತಿದ್ದಾರೆ. ಸೊ ಜಸ್ಟ್ ಗೆಟ್ ರೆಡಿ ಫಾರ್ ಇಟ್ ಟು ರಿಸೀವ್ ದ ಬಿಗರ್ ಥಿಂಗ್ಸ್. ಓಕೆ, ಸೊ ಬ್ಯಾಲೆನ್ಸ್, ಸ್ಪಿರಿಚುಯಾಲಿಟಿ ಅಂಡ್ ಪ್ರಾಕ್ಟಿಕಾಲಿಟಿ. ಫುಲ್ ಮೂನ್ ಇನ್ ಪೈಸಸ್. ಸೊ ಮೀನರಾಶಿ ಯಾರಿದ್ದೀರಪ್ಪ? ವಾಟರ್ ಸೈನ್ಸ್, ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಸ್ ಯಾರಿದ್ದೀರಾ? ಕರ್ಕಾಟಕ, ವೃಶ್ಚಿಕ ಮತ್ತೆ ಮೀನರಾಶಿ. ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಸೊ ನೀವು ಮೇನ್ ಆಗಿ ಏನು ಅಂದ್ರೆ ಎಲ್ಲರಿಗೂ ಅಪ್ಲೈ ಆಗತ್ತೆ. ಇಲ್ಲಿ ನಾನು ಮೇಜರ್ಲಿ ಯಾವ ರಾಶಿ ಕಾಣ್ತದೆ ಅದನ್ನ ಹೇಳ್ತಾ ಇದ್ದೀನಿ. ಸೊ
ಎಲ್ಲರೂ ಏನ್ ಮಾಡ್ಬೇಕು ಈ ಟೈಮಲ್ಲಿ, ಈ ಮಹಾಶಿವರಾತ್ರಿಯ ಸಮಯದಲ್ಲಿ ಅಮ್ಮ ಪಾರ್ವತಿಯವರು ಮತ್ತೆ ಶಿವ ಅವರು ಮದುವೆ ಆದಂತ ದಿನ ಅಂತ ಕೂಡನು ಪುರಾಣಗಳಲ್ಲಿ ಉಲ್ಲೇಖ ಇದೆ. ಸೊ ಇದು ಒಂದು ವೆರಿ ಪವರ್ಫುಲ್ ಡಿವೈನ್ ಎನರ್ಜಿ ಪೋರ್ಟಲ್ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ. ಸೊ ಆ ಒಂದು ಪೋರ್ಟಲ್ ಅಲ್ಲಿ ನೀವು ನಿಮ್ಗೆ ಏನ್ ಬೇಕೋ ಅದನ್ನ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಸೊ ಆ ಮ್ಯಾನಿಫೆಸ್ಟೇಷನ್ ಥ್ರೂ ಪ್ರಾಕ್ಟೀಸಿಂಗ್ ದ ಸ್ಪಿರಿಚುಯಾಲಿಟಿ, ಮೆಡಿಟೇಷನ್, ಮಂತ್ರ, ಚಾಂಟಿಂಗ್. ಓಕೆ. ಸೊ ಇದನ್ನ ಮಾಡ್ಕೊಂತ ನೀವು ಏನು ನಿಮ್ಗೆ ಏನ್ ಬೇಕು ಅದನ್ನ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಎಸ್ಪೆಷಲಿ ರಿಲೇಶನ್ಶಿಪ್ಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಹೋಗ್ತಾ ಇದ್ರೆ, ಕರೆಂಟ್ ಇರೋವಂಥದ್ದಾಗಿರ್ಬೋದು, ಅಥವಾ ಮದ್ವೆ ಆಗ್ತಾ ಇಲ್ಲ, ಒಳ್ಳೆ ಹುಡುಗಿ ಸಿಗ್ತಾ ಇಲ್ಲ, ಒಳ್ಳೆ ಹುಡುಗ ಸಿಗ್ತಾ ಇಲ್ಲ, ಸೋಲ್ಮೇಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ನೀವು ಇಂಥವ್ರೆಲ್ಲ ತುಂಬಾ ಒಳ್ಳೆ ಆಪರ್ಚುನಿಟಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಸೋಲ್ಮೇಟ್ ಅನ್ನ ನೀವು ಅಟ್ರಾಕ್ಟ್ ಮಾಡ್ಕೋಬಹುದು. ಓಕೆನಾ? ಸೊ ನಿಮ್ಮ ಒಂದು ಪ್ರಾಕ್ಟಿಕಲ್ ಥಿಂಗ್ಸ್ ಮತ್ತೆ ಸ್ಪಿರಿಚುವಲಿ ಥಿಂಗ್ಸ್ ಅನ್ನ ನೀವು ಬ್ಯಾಲೆನ್ಸ್ ಔಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಅ ಪರ್ಸನಲ್ ಇಶ್ಯೂ ರೀಚಸ್ ರೆಸಲ್ಯೂಷನ್. ವಾವ್! ಫುಲ್ ಮೂನ್ ಇನ್ ಕ್ಯಾನ್ಸರ್. ಪರ್ಸನಲ್ ಇಶ್ಯೂ ನಡೀತಿತ್ತಲ್ಲ ಇಲ್ಲಿವರೆಗೂ. ನಾನು ಆಲ್ರೆಡಿ ವಾಟರ್ ಸೈನ್ಸ್ ಅಂತ ಹೇಳ್ಬಿಟ್ಟಿದೀನಿ. ಕ್ಯಾನ್ಸರ್, ಕರ್ಕಾಟಕ ರಾಶಿ. ಈ ಇಶ್ಯೂಸ್ ಎಲ್ಲ ಏನಿದೆ ಅಲ್ವಾ, ನೀವ್ ಅನ್ಕೊಂಡಿದ್ದೀರಲ್ಲ, ಛೇ ನನ್ ಲೈಫಲ್ಲಿ ಯಾವಾಗ್ಲೂ ಇದ್ದಿದೆ ಅಪ್ಪ, ಯಾವಾಗ್ಲೂ ನಾನು ಬ್ಯಾಟಲ್ಸ್ ಮಾಡ್ತಾನೆ ಇರ್ತೀನಿ, ಯಾವಾಗ್ಲೂ ನಾನು ಸ್ಟ್ರಗಲ್ ಮಾಡ್ತಾನೆ ಇರ್ತೀನಿ ಅಂತ. ಎಲ್ಲರ ಲೈಫಲ್ಲೂ ಇರತ್ತೆ. ಬಟ್ ಅದನ್ನ ನಾವು ಎಷ್ಟು ಈಸಿಯಾಗಿ ತಗೊಂಡು ಈಸಿ ಗೋಯಿಂಗ್ ಅಲ್ಲಿ ಹೋಗ್ತೀವಿ ಲೈಫಲ್ಲಿ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಎಲ್ಲರ ಲೈಫಲ್ಲೂ ಅವ್ರದೇ ಆದಂತ ಒಂದು ಬ್ಯಾಟಲ್ಸ್ ಖಂಡಿತವಾಗ್ಲೂ ಇದೆ. ನೀವ್ ಆ ರೀತಿ ತಿಳ್ಕೊಳ್ಲಿಕ್ಕೆ ಹೋಗ್ಬೇಡಿ. ಅಯ್ಯೋ ನನ್ ಜೀವನದಲ್ಲಿ ಮಾತ್ರ ಆ ತರ ಇದೆ ಅಂತ ಅನ್ಕೊಂತೀರಾ. ನೋ, ನಾಟ್ ಲೈಕ್ ದ್ಯಾಟ್. ಓಕೆ. ನೆಕ್ಸ್ಟ್ ಫುಲ್ ಮೂನ್ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನಿಮ್ಮ ಪರ್ಸನಲ್ ಇಶ್ಯೂಸ್ ಎಲ್ಲ ಏನಿರುತ್ತಲ್ಲ ಅದೆಲ್ಲ ರೆಸೊಲ್ಯೂಷನ್ ಆಗ್ತಾ ಇದೆ. ಎಲ್ಲ ಒಂದು ದಿ ಎಂಡ್ ಅಂತ ನೀವು ನೋಡ್ಬೋದಾಗಿದೆ. ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವರ್ಕ್ ಥ್ರೂ ಯುವರ್ ಫಿಯರ್ಸ್. ನ್ಯೂ ಮೂನ್ ಇನ್ ಸ್ಕಾರ್ಪಿಯೋ. ಓಕೆ. ವೃಶ್ಚಿಕ ರಾಶಿ ಆಗ್ಲೇನೆ ಹೇಳ್ದೆ ಫೈರ್ ಸೆನ್ಸ್ ಯಾರಿದ್ದೀರಾ ಅಂತ. ವೃಶ್ಚಿಕ ರಾಶಿ ಅದರಲ್ಲೇ ಬರುತ್ತೆ ಫೈರ್ ಸೆನ್ಸ್ ಅಲ್ಲಿ. ಓಕೆ. ಸಾರಿ, ವಾಟರ್ ಸೈನ್ಸ್ ಅಲ್ಲಿ ವೃಶ್ಚಿಕ ರಾಶಿ ಬರುತ್ತೆ. ಸೊ ನಾನು ಸ್ಯಾಜಿಟೇರಿಯಸ್ ಹೇಳಿದ್ದೆ ಅಲ್ಲ, ಅದು ಫೈರ್ ಸೈನ್ ಬರುತ್ತೆ. ಸೊ ವರ್ಕ್ ಥ್ರೂ ಯುವರ್ ಫಿಯರ್ಸ್. ಎಸ್ಪೆಷಲಿ ನೋಡಿ, ಈ 17ಗೆ, ಫೆಬ್ರವರಿ 17ಗೆ ನ್ಯೂ ಮೂನ್ ಇದೆ. ಅಂಡ್ ಅದ್ರ ಜೊತೆನಲ್ಲಿ ಸೋಲಾರ್ ಎಕ್ಲಿಪ್ಸ್ ಇದೆ, ಗ್ರಹಣ ಇದೆ. ಸೊ ಈ ಟೈಮಲ್ಲಿ ಎಮೋಷನ್ಸ್ ಎಲ್ಲ ತುಂಬಾ ಓವರ್‌ಫ್ಲೋ ಇರುತ್ತೆ. ಎಸ್ಪೆಷಲಿ ಫೆಮಿನೈನ್‌ಗೆ ತುಂಬಾನೇ ಜಾಸ್ತಿ ಇರುತ್ತೆ. ಮಸ್ಕ್ಯುಲಿನಿಟಿಗೂ ಇರುತ್ತೆ. ಬಟ್ ಸ್ಟಿಲ್ ಅಷ್ಟೊಂದು ಅವ್ರು ನೋಟಿಸಬಲ್ ಮಾಡ್ಕೊಳಲ್ಲ, ಅಷ್ಟೊಂದು ವರಿ ಮಾಡ್ಕೊಳಲ್ಲ. ಬಟ್ ಫೆಮಿನೈನ್ ಎನರ್ಜಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಬರುತ್ತೆ. ಸೊ ದಯವಿಟ್ಟು ನಿಮ್ಮ ಸುತ್ತ ಇರುವಂತ ಅಕ್ಕ ತಂಗಿಯರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಮೇನ್ಲಿ ಅಮ್ಮ, ಮೇನ್ ನಮ್ಮ ಲೈಫಲ್ಲಿ ಮೇಜರ್ ರೋಲ್ ಪ್ಲೇ ಮಾಡುವಂತ ಅಮ್ಮ ಅವರಾಗಿರ್ಬೋದು, ಅಂದ್ರೆ ನಮ್ಮ ತಾಯಂದ್ರು. ಸೊ ಮೆನೋಪಾಸ್‌ಗೆ ಹತ್ರ ಇರ್ತಾರೆ. ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ. ಗಂಡ್ ಮಕ್ಳಿಗೆ ಅವೇರ್‌ನೆಸ್ ಇರೋದಿಲ್ಲ. ಅವರು ಕೋಪ ಮಾಡ್ತಿರ್ತಾರೆ, ಸಿಡಿ ಸಿಡಿ ಮಾಡ್ತಿರ್ತಾರೆ, ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ, ಸಡನ್ ಆಗಿ ಡಲ್ ಆಗ್ಬಿಡ್ತಾರೆ. ಈ ತರ ಎಲ್ಲ ಆಗಿದ ತಕ್ಷಣ ನೀವು ಅವ್ರನ್ನ ಜಡ್ಜ್ ಮಾಡೋದಾಗ್ಲಿ, ಅವ್ರಿಗೆ ನೆಗೆಟಿವ್ ಆಗಿ ಮಾತಾಡೋದಾಗ್ಲಿ, ಅವ್ರ ಹತ್ರ ರ್ಯಾಶ್ ಆಗಿ ಬಿಹೇವ್ ಮಾಡೋದಾಗ್ಲಿ, ದಯವಿಟ್ಟು ಇದು ಯಾವ್ದನ್ನು ಮಾಡಬೇಡಿ. ತುಂಬಾ ಕೈಂಡ್ನೆಸ್ ಇಂದ, ತುಂಬಾ ಪ್ರೀತಿಯಿಂದ, ಇಟ್ಸ್ ಓಕೆ, ನಾನಿದ್ದೀನಿ ನಿಮ್ ಜೊತೆಲಿ ಅಂತ ಒಂದು ಮಾರಲ್ ಸಪೋರ್ಟ್ ಆಗಿ ನಿಂತ್ಕೊಳ್ಳಿ. ನೀವು ರೆಸ್ಟ್ ಮಾಡಿ, ನಿಮ್ಗೆ ಏನ್ ಬೇಕು, ಅವ್ರಿಗೆ ಖುಷಿ ಆಗುವಂಥದ್ದು ಏನೋ ಒಂದು, ಅವ್ರೇನೋ ತಿನ್ನೋ ಐಟಮ್ ಏನ್ ಜಾಸ್ತಿ ಏನ್ ಎಕ್ಸ್‌ಪೆಕ್ಟೇಷನ್ಸ್ ಇರುತ್ತೆ, ಅಮ್ಮನಿಗಾಗ್ಲಿ, ಅಕ್ಕ ತಂಗಿಯರಿಗಾಗ್ಲಿ ಏನ್ ಎಕ್ಸ್‌ಪೆಕ್ಟೇಷನ್ಸ್ ಇರುತ್ತೆ, ಅವ್ರಿಗೇನೋ ತುಂಬಾ ಇಷ್ಟಪಡುವಂತ ಸ್ವೀಟ್ಸು, ತುಂಬಾ ಇಷ್ಟಪಡುವಂತ ಯಾವ್ದೋ ಒಂದು ಡಿಶ್ಶು ಮನೇಲಿ ನೀವು ಮಾಡ್ಕೊಡೋದಾಗಿರ್ಬೋದು, ಅವ್ರಿಗೆ ಸ್ವಲ್ಪ ಫಿಸಿಕಲಿ, ಮೆಂಟಲಿ ರೆಸ್ಟ್ ಕೊಡೋದಾಗಿರ್ಬೋದು, ನಾನಿದೀನಿ ನೀನೇನು ವರಿ ಮಾಡ್ಬೇಡ ಅಂತ ಒಂದು ಮಾರಲ್ ಸಪೋರ್ಟ್ ಕೊಡೋದಾಗಿರ್ಬೋದು. ಇಷ್ಟೇ ಸಾಕು ಅವ್ರಿಗೆ. ಸೊ ಇಷ್ಟನ್ನ ನೀವು ಮಾಡಿ ದಯವಿಟ್ಟು. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಆ ಟೈಮಲ್ಲಿ ಸ್ವಲ್ಪ ಎಮೋಷನ್ಸ್ ತುಂಬಾ ಹೈ ಇರುತ್ತೆ. ತುಂಬಾ ನೆಗೆಟಿವ್ ಆಗಿ ಓಡುತ್ತೆ ತುಂಬಾ ಜನಕ್ಕೆ. ಎಸ್ಪೆಷಲಿ ರಿಲೇಶನ್‌ಶಿಪ್ ಅಲ್ಲಿ ಇರೋರ್ಗೂ ಇಲ್ಲೊಂದು ಮೆಸೇಜ್ ಏನ್ ಸಿಗ್ತಾ ಇದೆ ಅಂತ ಅಂದ್ರೆ, ಗಂಡ ಹೆಂಡತಿ ಜಗಳ ಆಗುವಂತಹ ಸಂದರ್ಭಗಳು ಕೂಡಿ ಬರುತ್ತೆ. ದಯವಿಟ್ಟು ಆ ಟೈಮಲ್ಲಿ ಅದನ್ನ ಅರ್ಥ ಮಾಡ್ಕೊಂಡು, ಇದನ್ನ ಯಾರು ವಿಡಿಯೋ ನೋಡಿದೀರಾ ನಿಮ್ಮ ಪಾರ್ಟ್ನರ್‌ಗೆ ಶೇರ್ ಮಾಡ್ಕೊಳ್ಳಿ. ಅಂಡ್ ನೀವು ಆ ಮೊಮೆಂಟ್ ಅಲ್ಲಿ ಥಿಂಕ್ ಮಾಡಿ, ಓಕೆ ಇದು ಸಮಯ, ಸಂದರ್ಭ ಸರಿಯಾಗಿಲ್ಲ. ಈ ಸಮಯದಲ್ಲಿ ನಾವು ಮಾತಾಡೋದು ಬೇಡ. ಒಂದ್ 4 ದಿವಸ ಇದನ್ನ ಮುಂದಾಕ್ಬಿಡೋಣ ಈ ಟಾಪಿಕ್ ಅನ್ನ ಅಂತ, ಆ ಟಾಪಿಕ್ ಅನ್ನ ಅಲ್ಲೇ ಬಿಟ್ಬಿಡಿ. ಒಂದ್ 4 ದಿವಸ ಆದ್ಮೇಲೆ ಆ ಟಾಪಿಕ್ ಬಗ್ಗೆ ನಿಧಾನವಾಗಿ ಕೂತ್ಕೊಂಡು ಬೇಕಾದ್ರೆ ಡಿಸ್ಕಷನ್‌ನ ಮಾಡಿ. ಓಕೆನಾ? ದಟ್ ವಿಲ್ ಬಿ ಅ ಬೆಟರ್ ಥಿಂಗ್. ಸೊ ಇಲ್ಲ ಅಂದ್ರೆ ಜಗಳ ಆಗಿ ಸುಮ್ನೆ ಮನಸ್ತಾಪಗಳಾಗುವಂಥದ್ದು, ಕಿರಿಕಿರಿ, ಮಾನಸಿಕ ಕಿರಿಕಿರಿ ಉಂಟಾಗುವಂಥದ್ದಾಗುತ್ತೆ. ಓಕೆ. ಅಂಡ್ ನಿಮ್ಗೆ ಒಳಗಡೆ ಡೀಪೆಸ್ಟ್ ಲೆವೆಲ್ ಅಲ್ಲಿ ಫಿಯರ್ಸ್ ಇದೆಲ್ಲ, ಹಿಂಗಾಗ್ಬಿಟ್ರೆ, ಹಂಗಾಗ್ಬಿಟ್ರೆ, ಅಥವಾ ನನ್ ಲೈಫ್ ಈ ತರ ಹೋಗ್ಬಿಟ್ರೆ, ಆ ತರ ಹೋಗ್ಬಿಟ್ರೆ, ನನ್ ಕರಿಯರ್ ಈ ತರ ಹೋಗ್ಬಿಟ್ರೆ, ನಾನು ಈ ಜಾಬ್ ಬಿಟ್ಟು ಆ ಜಾಬಿಗೆ ಹೋದ್ರೆ ಏನಾಗುತ್ತೋ ಏನೋ. ಸೋ ಮೆನಿ ಥಿಂಗ್ಸ್, ಪ್ರೊಫೆಷನಲ್ ಆಗಿರ್ಬೋದು, ಫಿನಾನ್ಷಿಯಲ್ ಆಗಿರ್ಬೋದು. ಓಕೆ. ರಿಲೇಶನ್‌ಶಿಪ್ ಅಲ್ಲಿ ಆಗಿರ್ಬೋದು. ಸಾಕಷ್ಟು ನಿಮ್ಗೆ ಏನೋ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಒಳಗಡೆ ಒಂದ್ ಏನೋ ಒಂದ್ ಭಯ ನಿಮ್ಮನ್ನ ಸದಾ ಕಾಡ್ತಾನೆ ಇರುತ್ತಲ್ವಾ? ಸೊ ಆ ಭಯದಿಂದ ಹೊರಗ್ ಬರೋದಕ್ಕೆ ದಿಸ್ ಇಸ್ ದ ರೈಟ್ ಟೈಮ್ ಅಂತ ಹೇಳ್ತಿದ್ದಾರೆ. ಆ ಭಯದ ಮೇಲೆ ನೀವು ವರ್ಕ್ ಮಾಡ್ಬೇಕಾಗತ್ತೆ. ಯಾವ ತರ ಅಂತಂದ್ರೆ, ಯು ಹ್ಯಾವ್ ಟು ಫೇಸ್. ಯಾವ ತರ ವರ್ಕ್ ಮಾಡ್ಬೇಕು ಅಂತ ನನಗೆ ಕ್ವೆಷನ್ ಮಾಡ್ತೀರಾ ನೀವು. ಸೊ ಯು ಹ್ಯಾವ್ ಟು ಫೇಸ್ ಇಟ್ ಅಷ್ಟೇ ಮೇಯ್ನ್ ಆಗಿ. ಅದನ್ನ
ಧೈರ್ಯವಾಗಿ ಫೇಸ್ ಮಾಡಕ್ ಹೋಗಿ. ಆವಾಗ ದಾರಿಗಳು ತಾನಾಗಿ ಓಪನ್ ಆಗತ್ತೆ. ವಾಟ್ ಎವರ್ ಇಟ್ ಈಸ್ ಆಗಿದ್ದಾಗ್ಲಿ ಅಂತ ದೇವ್ರ ಮೇಲೆ ಒಂದು ನಂಬಿಕೆನ ಇಟ್ಟು ಸರೆಂಡರ್ ಆಗಿ ದೇವ್ರಿಗೆ. ಓಕೆ. ನಾನ್ ಕಂಪ್ಲೀಟ್ ನನ್ನ ಲೈಫ್ ಅನ್ನ ನಿಮ್ಗೆ ಸರೆಂಡರ್ ಮಾಡ್ಕೊತಾ ಇದ್ದೀನಿ. ಸೊ ಈ ಈ ಕ್ಷಣದಿಂದ ನೀವೇ ನನ್ನನ್ನ ಕೈ ಹಿಡಿದು ನಡೆಸ್ಬೇಕು ಅಂತ ಒಂದು ಸಲ ನೀವ್ ಅದನ್ನ ಅಫಿಷಿಯಲಿ ನೀವು ಮತ್ತೆ ದೇವರ ಮಧ್ಯೆ ಒಂದು ಅಫಿಷಿಯಲ್ ಅಗ್ರಿಮೆಂಟ್ ತರ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೇ ಇಂದಾನೆ ನಿಮ್ಮ ಫಿಯರ್ಸ್ ನ ನೀವು ಚಾಲೆಂಜ್ ತರ ನೋಡ್ಲಿಕ್ಕೆ ಶುರು ಮಾಡಿ, ಅದನ್ನ ಫೇಸ್ ಮಾಡ್ಲಿಕ್ಕೆ ಶುರು ಮಾಡಿ. ಇನ್ನೊಂದೇನು ಅಂತಂದ್ರೆ ಮೇನ್ ಆಗಿ ಮೆಡಿಟೇಷನ್ ಮಾಡೋದು. ಮೆಡಿಟೇಷನ್ ಮಾಡಿದಾಗ ಆ ತುಂಬಾ ನಮ್ಗೆ ಅರ್ಥ ಆಗುತ್ತೆ ನಮ್ಮೊಳಗೆ ಏನ್ ನಡೀತಾ ಇದೆ, ಸೈಲೆಂಟ್ ಬ್ಯಾಟಲ್ಸ್ ನಾವ್ ಏನ್ ಫೇಸ್ ಮಾಡ್ತಿದ್ದೀವಿ. ನನಗೂ ಅಷ್ಟೇ ತುಂಬಾ ನನ್ಗೆ ಏನಾದ್ರು ಲೋ ಫೀಲ್ ಆಗ್ಬಿಟ್ರೆ ನಾನು ಯಾರ ಜೊತೆಗೂ ನಾನು ಮಾತಾಡಲ್ಲ. ಕಂಪ್ಲೀಟ್ ನಾನು ಸಾಲಿಟ್ಯೂಡ್ ಅಲ್ಲಿ ಇರ್ತೀನಿ, ಏಕಾಂತದಲ್ಲಿ ಇರ್ತೀನಿ. ನಂಗೆ ಅದು ತುಂಬಾನೇ ಇಷ್ಟ ಆಗುತ್ತೆ. ಕೆಲವರು ಅದನ್ನ ಏನೇನೋ ಅನ್ಕೊಂತಾರೆ, ಬಟ್ ಸ್ಟಿಲ್ ಐ ಡೋಂಟ್ ಮೈಂಡ್. ಯಾರು ಏನೇ ಅನ್ಕೊಂಡ್ಲಿ ನನ್ಗದು ಏನು ವ್ಯತ್ಯಾಸ ಆಗೋದಿಲ್ಲ. ಬಿಕಾಸ್ ನನಗೆ ನಾನ್ ಪೀಸ್ಫುಲ್ ಆಗಿರೋದು ನನಗೆ ಫಸ್ಟ್ ಅಂಡ್ ಮೋಸ್ಟ್ ಪ್ರಿಯಾರಿಟಿ. ಸೊ ನಿಮಗೂ ನಾನು ಅದನ್ನೇ ಹೇಳ್ತೀನಿ. ನೀವು ಪೀಸ್ಫುಲ್ ಆಗಿರೋದು ಫಸ್ಟ್ ಅಂಡ್ ಮೋಸ್ಟ್ ಪ್ರಿಯಾರಿಟಿ ಆಗಿರ್ಬೇಕು ಯಾವಾಗಲೂ ಲೈಫಲ್ಲಿ. ಸೊ ಎವ್ರಿ ಟೈಮ್ ಎಲ್ಲರಿಗೂ ಎಕ್ಸ್ಪ್ರೆಷನ್ ಕೊಡ್ತಾ ಕೂರೋದು ಅವಶ್ಯಕತೆ ಇರೋದಿಲ್ಲ. ಎದುರುಗಡೆ ಇರುವಂತ ಪರ್ಸನ್ ದೇ ಮಸ್ಟ್ ಹ್ಯಾವ್ ದ ಮೆಚುರಿಟಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಗೋಯಿಂಗ್ ಥ್ರೂ. ಓಕೆ. ಎದುರುಗಡೆ ಇರೋ ಪರ್ಸನ್ಗೆ ಆ ಮೆಚುರಿಟಿ ಲೆವೆಲ್ ಇರ್ಬೇಕಾಗತ್ತೆ. ಅದಿಲ್ಲ ಅಂತಂದ್ರೆ ಏನು ಮಾಡಕ್ಕಾಗೋದಿಲ್ಲ. ಓಕೆ. ಜಸ್ಟ್ ಫ್ರೆಂಡ್ಸ್ ಆಗಿದ್ಬಿಡಿ, ದಟ್ ಇಸ್ ಬೆಟರ್ ನಾನ್ ಹೇಳೋದು. ಸೊ ಅದ್ರ ಮೇಲೆ ನಿಮ್ ಇಷ್ಟ. ಬಿಕಾಸ್ ಅದರಲ್ಲಿ ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡೋದ್ರಲ್ಲಿ ಏನು ಅರ್ಥನೇ ಇರಲ್ಲ. ಅವ್ರು ನಮ್ಮನ್ನ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ, ಎಲ್ಲೋ ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ ನಮ್ಮನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಅನ್ಬೇಕಾದ್ರೆ. ಸೊ ಇದು ಲಾಂಗ್ ಟರ್ಮ್ ಅಲ್ಲಿ ಖಂಡಿತವಾಗ್ಲೂ ಹೋಗ್ಲಿಕ್ಕೆ ಪೀಸ್ಫುಲ್ ಆಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಏನೋ ಒಂದು ಹೆಸರಿಗೆ ಇರ್ಲಿ ರಿಲೇಶನ್ಶಿಪ್, ಏನೋ ಒಂದು ಹೆಸರಿಗೆ ಇರ್ಲಿ ಮ್ಯಾರೇಜ್ ಅಂತ ಮಾಡ್ಕೊಳ್ಳೋದ್ರೆ ಇಟ್ಕೊಂಡು ಹೋಗ್ಬೋದೇನೋ ಗೊತ್ತಿಲ್ಲ. ಬಟ್ ಅಪಾರ್ಟ್ ಫ್ರಮ್ ದಟ್ ನೀವು ತುಂಬಾ ಹ್ಯಾಪಿ ಫೀಲ್ ಮಾಡ್ಬೇಕು, ಸಪೋರ್ಟಿವ್ ಫೀಲ್ ಮಾಡ್ಬೇಕು, ತುಂಬಾ ಪಾಸಿಟಿವ್ ಫೀಲ್ ಮಾಡ್ಬೇಕು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅಂದ್ರೆ ಇಟ್ ವಿಲ್ ನಾಟ್ ವರ್ಕ್. ಸೊ ಆ ತರ ಯಾವುದೇ ನಿಮ್ ಲೈಫ್ ಅಲ್ಲಿ ಫಿಯರ್ಸ್ ಇದ್ರು ಕೂಡ ಅದ್ರ ಮೇಲೆ ನೀವು ಈಗ ಪ್ರೆಸೆಂಟ್ಲಿ ವರ್ಕ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಸೊ ವೆನ್ ಯು ರಿಲೀಸ್ ದಿಸ್, ಯಾವಾಗ ನಿಮ್ಮ ಫಿಯರ್ಸ್ ನೆಲ್ಲ ನೀವು ರಿಲೀಸ್ ಮಾಡ್ತೀರಾ ನೋಡಿ, ನೆಕ್ಸ್ಟ್ ಕಾರ್ಡ್ ಕೂಡ ಅದೇ ಬಂದಿದೆ. ವಾಟ್ ಯು ನೀಡ್ ಟು ರಿಲೀಸ್ ವೇನಿಂಗ್ ಮೂನ್. ಓಕೆ. ಸೊ ಥ್ರೂ ಯೋರ್ ಫಿಯರ್ಸ್, ನಿಮ್ಮ ಒಳಗಡೆ ಇರುವಂತಹ ಫಿಯರ್ಸ್ ಆಗಿರ್ಬೋದು, ಆಂಗ್ಸೈಟಿ, ತುಂಬಾ ಜನಕ್ಕೆ ಆಂಗ್ಸೈಟಿ ಆಗ್ತಿರತ್ತೆ, ಏನೋ ಆಗೇ ಇರಲ್ಲ, ಅಥವಾ ಏನೋ ಒಂದು ವಿಷಯ ನಡೀತಾ ಇರತ್ತೆ ಮನೇಲಿ ಅಥವಾ ಪ್ರೊಫೆಷನಲ್ ಲೈಫ್ ಅಲ್ಲಿ, ಫಿನಾನ್ಷಿಯಲಿ ಸ್ವಲ್ಪ ಏನೋ ಸ್ಟ್ರಗಲ್ಸ್ ಮಾಡ್ತಿರ್ತೀರ. ನಿಮ್ಗೆ ನೈಟ್ ಎಲ್ಲ ಅದೇ ಬರ್ತಿರತ್ತೆ, ಹಿಂಗಾಗ್ಬಿಟ್ರೆ ಹಂಗಾಗ್ಬಿಟ್ರೆ, ಈ ತರ ಹೋಗ್ಬಿಟ್ರೆ ಆ ತರ ಹೋಗ್ಬಿಟ್ರೆ, ಇಷ್ಟು ಥಾಟ್ಸ್ ಓಡ್ತಿರತ್ತೆ. ಯು ಕಾಂಟ್ ಇವನ್ ಕಂಟ್ರೋಲ್ ಯುವರ್ ಸೆಲ್ಫ್. ಆ ತರ ತುಂಬಾ ಆಂಗ್ಸೈಟಿ ಆಗ್ತಾ ಇರತ್ತೆ ಈಗಿನ ಜನರೇಷನ್ ಅಲ್ಲಿ. ಎಸ್ಪೆಷಲಿ ನಾನು ನೋಡ್ತಿರೋದು ಮ್ಯಾರೇಜ್ ವಿಷಯಕ್ಕೆ. ಬಿಕಾಸ್ ನನಗೆ ತುಂಬಾ ಪರ್ಸನಲ್ ರೀಡಿಂಗ್ಸ್ ಕೂಡ ಬರೋದು ಅದೇ ರಿಲೇಶನ್ಶಿಪ್ ವಿಷಯಕ್ಕೆ ತುಂಬಾ ರೀಡಿಂಗ್ಸ್ ಬರುತ್ತೆ. ಸೊ ಎಲ್ಲಾರ್ಗೂ ಏನಂತಂದ್ರೆ ಈಗ ಮ್ಯಾರೇಜ್ ಆಗೋದೇ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಸೊ ಕೆಲವ್ರಿಗೆ ಆಗಕ್ ಇಷ್ಟ ಇರತ್ತೆ, ಬಟ್ ಸಾಕಷ್ಟು ಭಯ ಇದೆ. ಕೆಲವ್ರಿಗೆ ಮ್ಯಾರೇಜ್ ಆಗಕ್ ಇಷ್ಟ ಇಲ್ಲ, ಬಟ್ ರಿಲೇಶನ್ಶಿಪ್ ಅಲ್ಲಿ ಇರಕ್ ಇಷ್ಟ ಇದೆ. ಸೋ ಮೆನಿ ಥಿಂಗ್ಸ್. ಓಕೆ. ಅಂಡ್ ಈಗ ನಡೀತಿರುವಂತಹ ಏನು ಘಟನೆಗಳು, ಅಹಿತಕರ ಘಟನೆಗಳು ನಿಮ್ಗೆ ಗೊತ್ತಿದೆ. ಸೊ ಅದನ್ನ ಕಂಪ್ಲೀಟ್ ನಾನು ಬಿಡಿಸೇನು ಹೇಳೋದಿಲ್ಲ. ನ್ಯೂಸ್ ಅಲ್ಲಿ ಎಲ್ಲರೂ ನೋಡಿರ್ತೀರಾ. ಸೊ ಆ ಒಂದು ಸಿನಾರಿಯೋಸ್ ನೋಡಿದ್ರೆ ಹುಡುಗಿರ್ನೂ ನಂಬಂಗಿಲ್ಲ, ಹುಡುಗರ್ನೂ ನಂಬಂಗಿಲ್ಲ. ಹುಡುಗರ ಮೇಲೆ ಹೇಳ್ತಾರೆ, ಹುಡುಗಿಯರ ಮೇಲೆ ಹೇಳ್ತಾರೆ. ಸೊ ಟೋಟಲಿ ದ ಮೇನ್ ಥಿಂಗ್ ಇಸ್ ನಂಬಿಕೆ ಅನ್ನೋದೇ ಸಮಾಜದಲ್ಲಿ ಹೊರಟೋಗ್ತಾ ಇದೆ. ಸೊ ಯಾರನ್ನು ಮನುಷ್ಯನೇ ನಂಬಕ್ ಆಗ್ತಾ ಇಲ್ಲ. ಆ ತರದ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗ್ತಿರೋದ್ರಿಂದ ಬಹಳಾನೇ ಕೇರ್ಫುಲ್ ಆಗಿ ಮೂವ್ ಮಾಡ್ಬೇಕಾಗತ್ತೆ ನಿಮ್ಮ ಲೈಫಲ್ಲಿ. ಎಷ್ಟು ಕೇರ್ಫುಲ್ ಆಗಿರ್ತೀರೋ ಅಷ್ಟು ಒಳ್ಳೇದು ಅಂತ ಒಂದು ಮೆಸೇಜ್ನ ಹೇಳಕ್ ಇಷ್ಟಪಡ್ತೀನಿ. ಸೊ ಇದಕ್ಕೆ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಬೇಕು ಅಂದ್ರೆ ಮೇನ್ ಥಿಂಗು, ನೀವು ಸ್ಪಿರಿಚುವಲಿ ಇನ್ಕ್ಲೈನ್ಡ್ ಆಗ್ಬೇಕು. ಓಕೆ. ಒಳ್ಳೆ ಕರ್ಮಗಳನ್ನ ಮಾಡ್ಬೇಕು, ಒಳ್ಳೆದನ್ನ ಆಲೋಚನೆ ಮಾಡ್ಬೇಕು, ಪಾಸಿಟಿವ್ ಆಟಿಟ್ಯೂಡ್ ಅಲ್ಲಿ ಇರ್ಬೇಕು. ಅದ್ರ ಜೊತೆನಲ್ಲಿ ದೇವರಿಗೆ ದಿನ ಥ್ಯಾಂಕ್ಸ್ ಹೇಳ್ಬೇಕು. ನಿಮ್ ಕಡೆ ಏನೆಲ್ಲ ಇದೆ ಇವತ್ತು ಅದಕ್ಕೆ ಫಸ್ಟ್ ಥ್ಯಾಂಕ್ಸ್ ಅನ್ನ ಹೇಳಿ. ಅಂಡ್ ದೇವ್ರ ಮೇಲೆ ನಂಬಿಕೆ ಇಟ್ಬಿಟ್ಟು ಎವ್ರಿ ಡೇ ಯು ಹ್ಯಾವ್ ಟು ಪ್ರೇ ಟು ಗಾಡ್. ಎಸ್. ಪ್ರತಿನಿತ್ಯ ನೀವು ನೆನ್ಸ್ಕೊಬೇಕು. ನೀವೆಲ್ಲೇ ಹೊರಗಡೆ ಹೋದ್ರು, ಹೌದಾ, ನಿಮ್ಮ ತಂದೆ ತಾಯಿಗೆ ನೀವು ಫೋನ್ ಮಾಡಿ ಹೇಳ್ತೀರಾ, ನಾನು ಬಂದೆ, ರೀಚ್ ಆದೆ, ನಾನು ಮತ್ತೆ ಇಷ್ಟೊತ್ತಿಗೆ ಮನೆಗೆ ವಾಪಸ್ ಬರ್ತೀನಿ. ಅಥವಾ ಏನೋ ನೀವು ಅಲ್ಲೆಲ್ಲ ಉಳ್ಕೋತಾ ಇದ್ದೀರಾ ಅಂದ್ರು, ಆಯ್ತು ನಂದು ಇಷ್ಟೊತ್ತಿಗೆ ಊಟ ಆಯ್ತು, ನೀವು ಊಟ ಮಾಡಿದ್ರಾ, ಆಯ್ತು, ನಾನು ಇವತ್ತಾಗಲ್ಲ ಬರೋದಿಕ್ಕೆ, ನಾನು ಇಲ್ಲೇ ಫ್ರೆಂಡ್ ಜೊತೆಲಿ ಇರ್ತೀನಿ, ನಾಳೆ ಬರ್ತೀನಿ, ಅಪ್ಡೇಟ್ ಕೊಡ್ತಾನೆ ಇರ್ತೀರಲ್ವಾ. ಸೊ ಹಂಗಿರ್ಬೇಕಾದ್ರೆ ದೇವ್ರು ನಮ್ಗೆ ಫಸ್ಟ್ ಅಪ್ಪ ಅಮ್ಮ, ಅವ್ರಿಗೆ ನಾವ್ ಯಾಕೆ ಅಪ್ಡೇಟ್ ಕೊಡಬಾರ್ದು? ನಮ್ಮ ಸೋಲ್ ಅವರ ಅಂಶ, ನಮ್ಮ ಸೋಲನ್ನ ಕಳ್ಸಿರೋದ ಅವರು, ಅವ್ರಿಗೆ ನಾವು ಅಪ್ಡೇಟ್ ಕೊಡ್ಬೇಕಲ್ವಾ ಡೈಲಿ. ಅಟ್ಲೀಸ್ಟ್ ನೀವು ಮಲ್ಕೋಬೇಕಾದ್ರೆ ಒಂದ್ 5 ನಿಮಿಷ ಕಣ್ಮುಚ್ಚಿ ನಿಮ್ಮ ಇಷ್ಟ ದೇವರನ್ನ ನೆನ್ಸ್ಕೊಂಡ್ಬಿಟ್ಟು, ದಿನ ಇಲ್ಲ ಈ ತರ ಆಯ್ತು, ಸೊ ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ,
ನನಗೆ ದಾರಿಯನ್ನ ತೋರಿಸಿ ನನಗೆ ಇಷ್ಟೆಲ್ಲ ಕೊಟ್ಟಿದ್ದೀರಾ, ಇದೆಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್, ಐ ಆಮ್ ಸೋ ಬ್ಲೆಸ್ಡ್ ಅಂತ ಅವರಿಗೊಂದು ಗ್ರಾಟಿಟ್ಯೂಡ್ನ ಶೋ ಮಾಡಿಬಿಟ್ಟು ಎಲ್ಲವನ್ನು ಮಾಡಿರುವಂತ ಎಲ್ಲ ಕರ್ಮಗಳನ್ನು, ಒಳ್ಳೆ ಕರ್ಮಗಳನ್ನು ಅವರಿಗೆ ಅರ್ಪಿಸಿ, ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಅದನ್ನ ತಿದ್ದುಬಿಟ್ಟು ನನ್ನನ್ನ ಒಳ್ಳೆ ದಾರಿಯಲ್ಲಿ ನಡೆಸಿ ಅಂತ ಅವ್ರನ್ನ ಪ್ರೇ ಮಾಡಿ ನೀವು ಮಲ್ಕೊಳ್ಳಿ. ಏನು ಮಾಡೋಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಇಷ್ಟಾದ್ರೂ ಮಾಡಿ. ಓಕೆ. ಅಂಡ್ ಯಾರಿಗೆಲ್ಲ ಚಾಂಟಿಂಗ್ ಮಾಡ್ಲಿಕ್ಕೆ ಇಷ್ಟ ಆಗುತ್ತೆ, ಮಂತ್ರ ಚಾಂಟ್ನ ಮಾಡ್ಬೋದು. ಎಸ್ಪೆಷಲಿ ನಾನು ಇನ್ನೊಂದು ಹೇಳ್ತೀನಿ, ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲೊಂದು ಮೆಸೇಜ್ ನಮಗೆ ಆಂಜನೇಯ ಅವ್ರದ್ದು ಅಥವಾ ಹನುಮಾನ್ಜಿಯ ಹನುಮಾನ್ ಚಾಲೀಸ ಬರುತ್ತಲ್ವಾ, ಸೊ ಅದನ್ನ ಡೈಲಿ ಹೇಳಿದ್ರೆ ತುಂಬಾ ಒಳ್ಳೇದು. ನೀವ್ ಯಾರು ಇದೆಲ್ಲ ಕ್ಲೆನ್ಸಿಂಗ್ ವರ್ಕ್ ನ ಮಾಡ್ತೀರಾ, ಫಿಯರ್ಸ್ ಇಂದ ಹೊರಗೆ ಬರಬೇಕು. ಸೊ ತುಂಬಾ ಜನಕ್ಕೆ ಇದು ಮೆಸೇಜ್ ಇದೆ, ವರ್ಕ್ ಥ್ರೂ ಯೋರ್ ಫಿಯರ್ಸ್ ಅಂತ. ಸೊ ಆ ಫಿಯರ್ ಇಂದ, ಭಯ ಇಂದ, ಯಾವುದೇ ತರದ ಭಯ ಇರ್ಬೋದು, ಅದರಿಂದ ನೀವು ಹೊರಗೆ ಬರಬೇಕು. ಆಂಗ್ಸೈಟಿಯಿಂದ, ಡಿಪ್ರೆಷನ್ ಇಂದ ಹೊರಗೆ ಬರ್ಬೇಕು. ನನಗೆ ತುಂಬಾನೇ ಹೆಲ್ಪ್ ಮಾಡಿದೆ. ಆ ತುಂಬಾ ವೆರಿ ಲಾಂಗ್ ಬ್ಯಾಕ್ ನನಗೆ ಹನುಮಾನ್ ಚಾಲೀಸ ಇಂಟ್ರೊಡ್ಯೂಸ್ ಆಗಿದ್ದು ನನ್ನ ಲೈಫಲ್ಲಿ. ಅದಾದ್ರ ಮೇಲೆ ನಾನು ಸಾಕಷ್ಟು ಪ್ರಾಕ್ಟೀಸಸ್ ನ ಮಾಡಿದೆ. ಅದಾದ್ರ ಮೇಲೆ ಸ್ವಲ್ಪ ಗ್ಯಾಪ್ ಇತ್ತು. ಅದಾದ್ರ ಮೇಲೆ ಮತ್ತೆ ನನ್ನ ಲೈಫಲ್ಲಿ ಒಂದಷ್ಟು ಸಿಚುವೇಶನ್ಸ್ ಬಂದಾಗ ಅವಾಗ ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ದು ನಂಗೆ ಹನುಮಾನ್ ಚಾಲೀಸ. ಅದು ಸ್ಲೋ ವರ್ಷನ್ ಸಿಗುತ್ತೆ ನಿಮಗೆ ಯೂಟ್ಯೂಬ್ ಅಲ್ಲಿ, ಯು ಕ್ಯಾನ್ ಗೋ ಅಂಡ್ ಚೆಕ್ ಇಟ್ ಔಟ್. ಅಂಡ್ ಸ್ಪಿರಿಚುವಲಿ ಇನ್ಕ್ಲೈನ್ ಆಗೋದಕ್ಕೂ ಕೂಡ ನಿಮಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಅದನ್ನ ನೀವು ಪ್ರತಿನಿತ್ಯ ಕಲ್ತ್ಬಿಟ್ಟು ಹೇಳಿದ್ರೆ ತುಂಬಾ ಒಳ್ಳೇದು. ಅಟ್ಲೀಸ್ಟ್ ಹೇಳಲಿಕ್ಕಾಗಿಲ್ಲ ಅಂತ ಅಂದ್ರೆ ಡೈಲಿ ಕೇಳಿಸ್ಕೊಳ್ಳಿ. ಅಂಡ್ ಮಂಗಳವಾರ ಮತ್ತೆ ಶನಿವಾರ ಆಂಜನೇಯ ಸ್ವಾಮಿ ಗುಡಿಗೆ ಹೋಗ್ಬಿಟ್ಟು ಕುತ್ಕೊಂಡು ರಾಮ್ ರಾಮ್ ರಾಮ್, ಇದು ಬೀಜ ಮಂತ್ರ. ಮಾ ಅಂತ ಹೇಳ್ಬಾರ್ದು, ರಾಮ್ ಅಂತ ಹೇಳ್ಬೇಕು. ಸೊ ಇದನ್ನ 1 or 8 ಟೈಮ್ಸ್ ಹೇಳಿ, 10 ಮಿನಿಟ್ಸ್ ಆಗತ್ತಷ್ಟೇ. ಸೊ ಇದನ್ನ ಮಾಡಿದ್ರು ಕೂಡ ನಿಮ್ಮ ಒಂದು ಫಿಯರ್ ಏನಿದೆ ಕ್ಲಿಯರ್ ಆಗ್ತಾ ಬರುತ್ತೆ. ಮತ್ತೆ ನಿಮ್ಮ ಬಾಡಿ ಕೂಡ ಕ್ಲೆನ್ಸ್ ಆಗುತ್ತೆ, ನಿಮ್ಮ ಆರಾ ಇಂಪ್ರೂವ್ಮೆಂಟ್ ಆಗುತ್ತೆ. ಸೋ ಮೆನಿ ಬೆನಿಫಿಟ್ಸ್ ಇದೆ. ಸೊ ಇದನ್ನ ಮಾಡಿ. ನಿಮ್ಮ ಸುತ್ತ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜಸ್ ಆಗುತ್ತೆ ಯಾವಾಗ ಅಂತಂದ್ರೆ, ವೆನ್ ಯು ಪ್ರನೌನ್ಸ್ ಸಮ್ ವರ್ಡ್ಸ್ ಅಥವಾ ಸಮ್ ಮಂತ್ರಾಸ್ನ ನೀವು ಉಚ್ಚಾರಣೆ ಮಾಡಿದಾಗ ಆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಲೆನ್ಸ್ ಆಗ್ತಾ ಬರುತ್ತೆ, ಎನ್ಹಾನ್ಸ್ ಆಗ್ತಾ ಬರುತ್ತೆ. ಸೊ ಯು ಗಾಟ್ ಪ್ರೊಟೆಕ್ಟೆಡ್. ಈವಿಲ್ ಐಸ್ ಇಂದ ಕೂಡ ನೀವು ಪ್ರೊಟೆಕ್ಷನ್ ಮಾಡ್ಕೊಬಹುದು. ಅಂಡ್ ಒನ್ ಮೋರ್ ಥಿಂಗ್ ಏನ್ ಗೊತ್ತಾ, ನೋಡಿ, ಆಂಜನೇಯ ಸ್ವಾಮಿಯವರು ಯಾರು? ಹನುಮಂತ ಶಿವನ ಅಂಶ, ಭಗವಾನ್ ಶಿವನ, ಶಂಕರನ ಅಂಶ ಅಲ್ವಾ? ಎಷ್ಟು ಒಂದಕ್ಕೊಂದು ಲಿಂಕ್ ಇದೆ ನೋಡಿ. ವಾಯುಪುತ್ರ ಆದ್ರೆ ಅಂಶ ಯಾರದು? ಶಿವನ ಅಂಶ ಅವರು. ಓಕೆ. ನಿಮಗೆ ಜಾಸ್ತಿ ಡೀಟೇಲ್ಸ್ ಬೇಕು ಅಂದ್ರೆ ನೀವು ಹೋಗಿ ಒಂದ್ಸಲ ಗೂಗಲ್ ಅಲ್ಲಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಅಂಡ್ ಫಸ್ಟೇ ಹೇಳಿದೆ ನಾನು, ಲಾರ್ಡ್ ಶಿವ ಕನೆಕ್ಟೆಡ್ ಟು ಮೂನ್ ಅಂತ. ಓಕೆ. ಸೊ ಮೂನ್ ಸೈಕಲ್ಸ್ಗೆ. ಸೊ ಸೂರ್ಯ ಯಾರಿಗೆ ಕನೆಕ್ಟ್ ಆಗ್ತಾರೆ ಅಂದ್ರೆ ನಮ್ಮ ಲಕ್ಷ್ಮೀನಾರಾಯಣ ಅಥವಾ ನಮ್ಮ ವಿಷ್ಣು ಅವರಿಗೆ ಸೂರ್ಯನ ಕನೆಕ್ಟ್ ಮಾಡ್ತೇವೆ. ಅಂಡ್ ದ ಲಾಸ್ಟ್ ಮೆಸೇಜ್ ಏನು ಅಂತ ಅಂದ್ರೆ, ಕಮ್ಯುನಿಕೇಶನ್ ಇಸ್ ಕೀ, ನ್ಯೂ ಮೂನ್ ಇನ್ ಜರ್ಮನಿ. ಓಕೆ. ಕಮ್ಯುನಿಕೇಶನ್ ಮಾಡೋದನ್ನ ಕಲೀರಿ ಅಂತ ಹೇಳ್ತಾ ಇದ್ದಾರೆ. ಎಸ್ಪೆಷಲಿ ಇದು ರಿಲೇಶನ್ಶಿಪ್ಗೆ ನನಗೆ ತುಂಬಾನೇ ಮೆಸೇಜ್ ಅನಿಸ್ತಾ ಇರೋದು ಇದು. ಈವನ್ ದ ಪ್ರೊಫೆಷನಲ್ ಅಲ್ಲಿ ನೀವು ನಿಮ್ದೇ ಆದಂತ ಒಂದು ಏನೋ ಒಂದು ಥಾಟ್ಸ್ ನ, ಒಂದು ಅಭಿಪ್ರಾಯಗಳನ್ನ ನೀವು ಇಟ್ಕೊಂಡಿರ್ತೀರಾ. ಸೊ ನಿಮ್ಮ ಕೊಲೀಗ್ಸಿಗೆ, ನಿಮ್ಮ ಬಾಸಿಗೆ ಅದನ್ನ ಕನ್ವೆ ಮಾಡೋದ್ರಲ್ಲಿ ನೀವು ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಒಂದಷ್ಟು ಗೊಂದಲಗಳಾಗುವಂಥದ್ದು, ಈ ತರ ಏನಾರೋ ಚಾನ್ಸಸ್ ಇರುತ್ತೆ. ಅಂಡ್ ನಿಮ್ಮ ರಿಲೇಶನ್ಶಿಪ್ ಅಲ್ಲೂ ಅಷ್ಟೇ, ಯಾವುದೇ ರಿಲೇಶನ್ಶಿಪ್ ಆಗಿರ್ಬೋದು, ಬರೀ ಹಸ್ಬೆಂಡ್ ಅಂಡ್ ವೈಫ್ ಅಂತ ಅಲ್ಲ, ಅಥವಾ ಲವರ್ಸ್ ಅಂತ ಅಲ್ಲ, ಎನಿ ರಿಲೇಶನ್ಶಿಪ್. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಯಾ ಕಮ್ಯುನಿಕೇಶನ್ ಇಸ್ ಮೇನ್ಲಿ ಫಾರ್ ಲೈಕ್ ಹೆಂಗೆ ಅಂತಂದ್ರೆ, ನಮ್ಮ ಇದ್ರಲ್ಲಿ ಆಯುರ್ವೇದದಲ್ಲಿ ಏನು ಅಂತಂದ್ರೆ ವಾತ ಪ್ರಕೃತಿ ಅಂತ ಹೇಳ್ತೀವಿ. ಸೊ ವಾಯು ಪ್ರಿಡಾಮಿನೆನ್ಸ್ ಯಾರಿಗೆ ವಾತ ಪ್ರಕೃತಿ ಚೆನ್ನಾಗಿರತ್ತೆ, ಸ್ಟೇಬಲ್ ಆಗಿರತ್ತೆ, ಅವ್ರು ತುಂಬಾ ಚೆನ್ನಾಗಿ ಕಮ್ಯುನಿಕೇಶನ್ ಅನ್ನ ಮಾಡ್ತಾರೆ. ಮತ್ತೆ ಥ್ರೋಟ್ ಚಕ್ರ ಯಾರಿಗೆ ಚೆನ್ನಾಗಿರತ್ತೆ, ಓಕೆ, ಅವರು ತುಂಬಾ ಚೆನ್ನಾಗಿ ಕಮ್ಯುನಿಕೇಶನ್ ಅನ್ನ ಮಾಡ್ತಾರೆ. ಸೊ ಇಲ್ಲಿ ಥ್ರೋಟ್ ಚಕ್ರನ ನೀವು ಕ್ಲೆನ್ಸ್ ಮಾಡೋದು ಕೂಡ ಇಂಪಾರ್ಟೆಂಟ್ ಅಂತ ನನ್ಗೊಂದು ಮೆಸೇಜ್ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ನ್ಯೂ ಮೂನ್, ನೆಕ್ಸ್ಟ್ ಫುಲ್ ಮೂನ್ ಅಷ್ಟೊತ್ತಿಗೆ ತುಂಬಾ ಜನಕ್ಕೆ ಎಲ್ಲಾ ತರದ ಸಮಸ್ಯೆಗಳು ನೀವೇನೀಗ ಫೇಸ್ ಮಾಡ್ತಿದಾರ ಅದರಿಂದ ಹೊರಗೆ ಬರ್ತೀರಾ ಅಂತ ಹೇಳ್ತಾ ಇದಾರೆ. ಓಕೆ. ಲಾಸ್ಟ್ ಒಂದು 2 ಮೆಸೇಜಸ್ ನ ತಗೊಂಡ್ಬಿಡ್ತೀನಿ. ಇಂಟ್ಯೂಟಿವ್ಲಿ ಇಟ್ ಇಸ್ ಆಸ್ಕಿಂಗ್ ಮೀ. ಸೊ ಇಟ್ಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ. ಅಗೇನ್ ಅದನ್ನ ಹೇಳ್ತಿದ್ದಾರೆ. ತುಂಬಾ ಜನ ಇನ್ನೂ ನೆಗೆಟಿವಿಟಿನ ಹೋಲ್ಡ್ ಮಾಡಿದಾರಾ. ಸೊ ಖಂಡಿತವಾಗ್ಲೂ ಅದನ್ನ ರಿಲೀಸ್ ಮಾಡಿ ಆ ಫೇರಿ ಕ್ಲೈಮ್ಯಾಕ್ಸ್ ಅಪ್ರೋಚ್. ಓಕೆ. ನಿಮ್ಗೆ ಒಳ್ಳೆ ಒಂದು ಕ್ಲೈಮ್ಯಾಕ್ಸ್ ಖಂಡಿತವಾಗ್ಲೂ ಸಿಗ್ತಾ ಇದೆ. ಸೊ ಮಿಥುನ ರಾಶಿ ಯಾರಿದ್ದೀರಾ ನೋಡ್ಕೊಳ್ಳಿ. ಮೇಷ ರಾಶಿ ಯಾರಿದ್ದೀರಾ, ಮಿಥುನ ರಾಶಿ ಯಾರಿದ್ದೀರಾ, ವೃಶ್ಚಿಕ ರಾಶಿ ಯಾರಿದ್ದೀರಾ, ಕರ್ಕಾಟಕ ರಾಶಿ, ಧನಸ್ಸು ರಾಶಿ, ಮೀನ ರಾಶಿ. ಓಕೆ. ಸೊ ಇಷ್ಟಿದೆ. ಓಕೆ. ಆಲ್ಮೋಸ್ಟ್ ಎಲ್ಲ ರಾಶಿನೂ ಹೇಳಿದ್ದೀನಿ ನಾನು. ಓಕೆ.
ಸೊ ಥ್ಯಾಂಕ್ ಯು ಸೋ ಮಚ್. ಹೇಗನ್ಸ್ತು ಅಂತ ಹೇಳಿ. ಶಿವ ಪಾರ್ವತಿ ಅವರ ಬ್ಲೆಸ್ಸಿಂಗ್ಸ್ ಎಲ್ಲರೂ ತಗೊಳ್ಳಿ. ಹ್ಯಾಪಿ ಶಿವರಾತ್ರಿ ಒನ್ಸ್ ಅಗೈನ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟನ್ ಅಂತ ಒತ್ತೋದನ್ನ ಮರಿಬೇಡಿ ಅಂತ ಹೇಳ್ತಾ, ನೆಕ್ಸ್ಟ್ ಯಾವ್ದಾದ್ರು ನಿಮ್ಗೆ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಂಡ್ ಯಾರೆಲ್ಲ ಏಂಜಲಿಕ್ ನಂಬರ್‌ನ ನೋಡ್ತಾ ಇದ್ದೀರಾ ಫ್ರೀಕ್ವೆಂಟ್ ಆಗಿ, ಯಾವ ಏಂಜಲಿಕ್ ನಂಬರ್‌ನ ನೋಡ್ತಿದ್ದೀರಾ? ಅದನ್ನ ಡಿಕೋಡ್ ಮಾಡೋದನ್ನ ಕಲಿತಾ ಇದ್ದೀರಾ? ಅಥವಾ ಏನ್ ಅನ್ಸ್ತಾ ಇದೆ ನಿಮ್ಗೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಐ ಲವ್ ಟು ಇಂಟರಾಕ್ಟ್ ವಿತ್ ಯು ಪೀಪಲ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಇದನ್ನ ಶೇರ್ ಮಾಡಿ ಅಂತ ಕೇಳ್ಕೊತಾ, ಹ್ಯಾವ್ ಅ ವೆರಿ ಬ್ಯೂಟಿಫುಲ್ ವೀಕ್. ರಾಧೆ ರಾಧೆ. ಬಾಯ್.